ಸ್ನೇಹಿತರೆ, ಕಲ್ಪಿಸಿಕೊಳ್ಳಿ, ಒಂದೇ ಒಂದು ಘೋಷಣೆಯೊಂದಿಗೆ ಇಡೀ ಪ್ರಪಂಚವೇ ಭಾರತದ ಕಡೆಗೆ ತಿರುಗಿ ನೋಡುತ್ತದೆ. ಫ್ರಾನ್ಸ್ ತನ್ನ ಜೀವನದಲ್ಲಿ ಯಾವ ದೇಶಕ್ಕೂ ನೀಡದ ವಿಶೇಷ ಸೌಲಭ್ಯಗಳನ್ನು ಭಾರತಕ್ಕಾಗಿ ನೀಡಿದೆ. ಇದು ಕೇವಲ ಯುದ್ಧ ವಿಮಾನಗಳನ್ನು ಖರೀದಿಸುವುದರ ಬಗ್ಗೆ ಮಾತ್ರವಲ್ಲ, ಇದು ಭಾರತದ ಹೆಚ್ಚುತ್ತಿರುವ ಶಕ್ತಿಯನ್ನು ಪ್ರಪಂಚಕ್ಕೆ ತೋರಿಸುವ ಒಂದು ಮಹಾಕಾವ್ಯದ ಕಥೆ. 114 ರಫೇಲ್ ಯುದ್ಧ ವಿಮಾನಗಳ ಸುದ್ದಿ ಕೇಳಿದ ತಕ್ಷಣ ಪ್ರಪಂಚದ ರಕ್ಷಣಾ ತಜ್ಞರು ಆಘಾತಕ್ಕೊಳಗಾದರು. ಕೆಲವರು ಇದು ತುಂಬಾ ದುಬಾರಿ ಎಂದರು, ಇನ್ನು ಕೆಲವರು ಭಾರತ ಹಣವನ್ನು ವ್ಯರ್ಥ ಮಾಡುತ್ತಿದೆ ಎಂದರು. ಆದರೆ ಇಲ್ಲಿ ಹಣ ಮಾತ್ರವಲ್ಲ, ಅದರ ಹಿಂದೆ ಭವಿಷ್ಯವನ್ನು ಬದಲಾಯಿಸುವ ದೊಡ್ಡ ತಂತ್ರಗಳು ಅಡಗಿವೆ. ನೀವು ಯೋಚಿಸಿ ನೋಡಿ, ಇದು ಎಷ್ಟು ಆಟ ಬದಲಾಯಿಸುವಂಥದ್ದು. ನಿಜವಾದ ಸ್ನೇಹವೆಂದರೆ ಉತ್ತಮ ಕಾಲಗಳಲ್ಲಿ ಮಾತ್ರ ಪಕ್ಕದಲ್ಲಿರುವುದಲ್ಲ, ಕಷ್ಟದ ಸಮಯಗಳಲ್ಲೂ ಸಹಾಯ ಮಾಡುವುದು. ಅದಕ್ಕಿಂತ ಹೆಚ್ಚು ತನ್ನದೇ ನಿಯಮಗಳನ್ನು ಬದಲಾಯಿಸಿ ಸಹಾಯ ಮಾಡುವುದು. ಫ್ರಾನ್ಸ್ ಈಗ ಭಾರತಕ್ಕಾಗಿ ಅಂಥ ನಿರ್ಧಾರ ತೆಗೆದುಕೊಂಡಿದೆ. 114 ರಫೇಲ್ ಯುದ್ಧ ವಿಮಾನಗಳ ಒಪ್ಪಂದದ ಬಗ್ಗೆ ಮಾತನಾಡಿದರೆ $36 ರಿಂದ $40 ಬಿಲಿಯನ್ ವೆಚ್ಚ ಎಂದು ಕೇಳಿದ ತಕ್ಷಣ ಎಲ್ಲರೂ ಆಶ್ಚರ್ಯಪಡುತ್ತಾರೆ. ಈ ಮೊತ್ತವು ಹಲವು ಸಣ್ಣ ದೇಶಗಳ ಆರ್ಥಿಕ ವ್ಯವಸ್ಥೆಗಳಿಗೆ ಸಮಾನ. ಆದರೆ ಯಾರು ಈಗಲೇ ವೆಚ್ಚದ ಬಗ್ಗೆ ಮಾತ್ರ ಯೋಚಿಸುತ್ತಾರೋ ಅವರು ಈ ಒಪ್ಪಂದದ ಹಿಂದಿನ ಕಾರ್ಯತಂತ್ರದ ಮಹತ್ವವನ್ನು ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಈ ಸುದ್ದಿ ಕೇವಲ ರಫೇಲ್ ವಿಮಾನಗಳ ಖರೀದಿಯ ಬಗ್ಗೆ ಮಾತ್ರವಲ್ಲ, ಭಾರತ ತೋರುತ್ತಿರುವ ಕಾರ್ಯತಂತ್ರದ ಬಲದ ಬಗ್ಗೆ. ಫ್ರಾನ್ಸ್ನಂಥ ಬಲಿಷ್ಠ ದೇಶವು ಭಾರತದ ಮುಂದೆ ತಲೆಬಾಗಲು ಸಿದ್ಧವಾಗಿದೆ. ಇತಿಹಾಸದಲ್ಲಿ ಮೊದಲ ಬಾರಿಗೆ ಫ್ರಾನ್ಸ್ ತನ್ನ ಕಠಿಣ ನಿಯಮಗಳನ್ನು ಭಾರತಕ್ಕಾಗಿ ಸಡಿಲಗೊಳಿಸಿದೆ. ಈ ವಿಶೇಷ ಸೌಲಭ್ಯವನ್ನು ಕತಾರ್ಗೆ ನೀಡಲಿಲ್ಲ, ಈಜಿಪ್ಟ್ಗೆ ನೀಡಲಿಲ್ಲ, ತನ್ನ ಯುರೋಪಿಯನ್ ಮಿತ್ರ ದೇಶಗಳಿಗೂ ನೀಡಲಿಲ್ಲ. ಈಗ ಪ್ರಶ್ನೆ ಏನೆಂದರೆ, ಭಾರತದಲ್ಲಿ ಏನು ಅಷ್ಟು ವಿಶೇಷವಾಗಿದೆ? ಫ್ರಾನ್ಸ್ ತನ್ನದೇ ಮಿತಿಗಳನ್ನು ಮೀರಿದ್ದು ಯಾಕೆ? ಈ ಪೂರ್ಣ ವಿವರಗಳನ್ನು ಈಗ ನಾವು ನೋಡೋಣ. ಆದರೆ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ನೋಟಿಫಿಕೇಶನ್ ಆನ್ ಮಾಡಿ. ಯಾಕೆಂದರೆ ನಾವು ಪ್ರತಿದಿನ ನಿಮಗಾಗಿ ಇಂಥ ವಿಶ್ಲೇಷಣೆಗಳನ್ನು ತರುತ್ತೇವೆ. ಅಸಲು ವಿಷಯಕ್ಕೆ ಬರೋಣ. ಡಸಾಲ್ಟ್ ಏವಿಯೇಷನ್ ಕಂಪನಿ ಪ್ರಪಂಚದಲ್ಲೇ ಅತ್ಯಂತ ಕಠಿಣ ಸಂಸ್ಥೆಗಳಲ್ಲಿ ಒಂದು. ತನ್ನ ಸಿಸ್ಟಂಗಳು ಮತ್ತು ಸಾಫ್ಟ್ವೇರ್ಗಳ ಮೇಲೆ ಯಾರನ್ನೂ ನಂಬುವುದಿಲ್ಲ. ಆದರೆ ಭಾರತದ ವಿಷಯದಲ್ಲಿ ಆ ಕಥೆ ಸಂಪೂರ್ಣ ಬದಲಾಗಿದೆ. ಫ್ರಾನ್ಸ್ ಭಾರತಕ್ಕೆ ತನ್ನ ಅತ್ಯಂತ ರಹಸ್ಯ ಸಿಸ್ಟಂಗಳವರೆಗೂ ಪ್ರವೇಶ ನೀಡಲು ನಿರ್ಧರಿಸಿದೆ. ರಕ್ಷಣಾ ಕ್ಷೇತ್ರದಲ್ಲಿ ಇದು ತುಂಬಾ ದೊಡ್ಡ ವಿಷಯ. ಯಾಕೆಂದರೆ ತಂತ್ರಜ್ಞಾನ ನೀಡುವುದು ಎಂದರೆ ತನ್ನ ಶಕ್ತಿಯ ಒಂದು ಭಾಗವನ್ನು ಹಸ್ತಾಂತರಿಸಿದಂತೆ. ಈಗ ಅತ್ಯಂತ ಮುಖ್ಯ ಪ್ರಶ್ನೆ ಏನೆಂದರೆ, ರಫೇಲ್ ವಿಮಾನದಲ್ಲಿ ಏನು ಹೊಸದು ಸೇರಿಸಲಿದ್ದಾರೆ? ಅದು ಚೀನಾದ J-20 ಮತ್ತು ಪಾಕಿಸ್ತಾನದ F-16ಗಳಿಗಿಂತ ಎಷ್ಟೋ ಮುಂದುವರಿದಂತೆ ಮಾಡುತ್ತದೆ? ಈ ಒಪ್ಪಂದ ಕೇವಲ ಇಂದಿನ ಅಗತ್ಯಗಳಿಗಾಗಿಯೇನೋ, ಅಥವಾ ಬರುವ ಹಲವು ದಶಕಗಳವರೆಗೂ ಭಾರತದ ಭದ್ರತೆಗೆ ಭರವಸೆ ನೀಡುತ್ತದೆ? 2060 ವರ್ಷದವರೆಗೂ ನಮ್ಮ ಆಕಾಶ ಭದ್ರತೆಗೆ ಭೀಮಾ ಮಾಡಿಕೊಂಡಿದ್ದೇವೆ? ಇಂಥ ಪ್ರಶ್ನೆಗಳೇ ಈ ಕಥೆಯನ್ನು ವಿಶೇಷಗೊಳಿಸುತ್ತವೆ. ಈಗ ಭಾವೋದ್ವೇಗಗಳನ್ನು ಬದಿಗಿಟ್ಟು ಅಸಲು ವಿಷಯಕ್ಕೆ ಬರೋಣ. ನಾವು ಮಾತನಾಡುತ್ತಿರುವುದು MRFA ಟೆಂಡರ್ ಬಗ್ಗೆ, ಅಂದರೆ ಮಲ್ಟಿ ರೋಲ್ ಫೈಟರ್ ಏರ್ಕ್ರಾಫ್ಟ್ ಟೆಂಡರ್. ಈ ಪ್ರಕ್ರಿಯೆಯಡಿ ಭಾರತ 114 ಹೊಸ ಯುದ್ಧ ವಿಮಾನಗಳನ್ನು ಖರೀದಿಸಲಿದೆ. ಈ ಸ್ಪರ್ಧೆಯಲ್ಲಿ ಹಲವು ದೊಡ್ಡ ಹೆಸರುಗಳಿವೆ. ಆದರೆ ಕೊನೆಗೆ ಭಾರತೀಯ ವಾಯುಸೇನೆಗೆ ಈಗಾಗಲೇ ನಂಬಿಕೆಯಿರುವ ರಫೇಲ್ ವಿಮಾನವೇ ಮುಂದುವರಿದಿದೆ. ಆದರೆ ಇದು ಈಗ ಭಾರತದಲ್ಲಿರುವ ರಫೇಲ್ ವಿಮಾನವಲ್ಲ. ಇದು ಸಂಪೂರ್ಣವಾಗಿ ಭಾರತದ ಅಗತ್ಯಗಳಿಗೆ ಹೊಂದಿಕೊಳ್ಳುವಂತೆ ತಯಾರಿಸಿದ ರಫೇಲ್ ವಿಮಾನ. ಇದರಲ್ಲಿ ಭಾರತದ ಆಲೋಚನೆಗಳು, ಭಾರತದ ತಂತ್ರಗಳು, ಭಾರತದ ಆಯುಧಗಳಿರುತ್ತವೆ. ಇಲ್ಲಿಯವರೆಗೂ ಪ್ರಪಂಚದಲ್ಲಿ ಒಂದು ನಿಯಮವಿತ್ತು. ಒಂದು ದೇಶದಿಂದ ಯುದ್ಧ ವಿಮಾನ ಖರೀದಿಸಿದರೆ ಆ ದೇಶದ ಆಯುಧಗಳನ್ನು ಮಾತ್ರ ಬಳಸಬೇಕು. ಸ್ವಂತ ಮಿಸೈಲ್ ಅಥವಾ ಬಾಂಬ್ ಸೇರಿಸಬೇಕೆಂದರೆ ವರ್ಷಗಳ ಕಾಲ ಅನುಮತಿ ಪಡೆಯಬೇಕು, ಬಹಳ ಹಣ ಖರ್ಚು ಮಾಡಬೇಕು. ಆದರೆ ಈ ಬಾರಿ ಭಾರತ ಸ್ಪಷ್ಟವಾಗಿ ಹೇಳಿದೆ, ನಮಗೆ ರಫೇಲ್ ವಿಮಾನ ಬೇಕು, ಆದರೆ ಷರತ್ತುಗಳನ್ನು ನಾವೇ ನಿರ್ಧರಿಸುತ್ತೇವೆ. ವಿಮಾನ ನಿಮ್ಮದೇ ಆದರೂ ಆಯುಧಗಳು ನಮ್ಮ ಸ್ವಂತದ್ದು. ಆಶ್ಚರ್ಯಕರ ವಿಷಯವೇನೆಂದರೆ, ಫ್ರಾನ್ಸ್ ಈ ಷರತ್ತನ್ನು ಒಪ್ಪಿಕೊಂಡಿದೆ. ಇದೇ ಆ ತಿರುವು. ಇಲ್ಲಿಂದ ಈ ಒಪ್ಪಂದ ಸಾಮಾನ್ಯ ಖರೀದಿಯಿಂದ ಐತಿಹಾಸಿಕ ಒಪ್ಪಂದಕ್ಕೆ ಬದಲಾಗಿದೆ. ಫ್ರಾನ್ಸ್ ಭಾರತಕ್ಕಾಗಿ ತನ್ನ ಥರ್ಡ್ ಪಾರ್ಟಿ ಇಂಟಿಗ್ರೇಷನ್ ನಿಯಮಗಳನ್ನು ಬದಿಗಿಟ್ಟಿದೆ.
ಅಂದರೆ ಇತರರ ಆಯುಧಗಳನ್ನು ಸೇರಿಸುವ ಹಳೆಯ ಮತ್ತು ಕಠಿಣ ನಿಬಂಧನೆಗಳನ್ನು ಬಿಟ್ಟಿದೆ. ಇದರರ್ಥ ಏನೆಂದರೆ ಬರುವ 114 ರಫೇಲ್ ಯುದ್ಧ ವಿಮಾನಗಳಲ್ಲಿ ಭಾರತ ತನ್ನ ಇಷ್ಟ ಬಂದ ಆಯುಧಗಳನ್ನು ಸೇರಿಸಿಕೊಳ್ಳಬಹುದು. ಇಂದು ಏನು ಬೇಕೆಂದರೂ ಹಾಕಬಹುದು, ನಾಳೆ ಬದಲಾಯಿಸಬೇಕೆಂದರೂ ಬದಲಾಯಿಸಬಹುದು. ಇದಕ್ಕೆ ಯಾರ ಅನುಮತಿಗಾಗಿ ಕಾಯಬೇಕಿಲ್ಲ. ಪ್ರಪಂಚದಲ್ಲಿ ಇಲ್ಲಿಯವರೆಗೂ ಯಾವ ಇತರ ದೇಶಕ್ಕೂ ಇಂಥ ಸ್ವಾತಂತ್ರ್ಯ ನೀಡಲಿಲ್ಲ. ಅದಕ್ಕೆ ಈ ಒಪ್ಪಂದ ಕೇವಲ ದುಬಾರಿಯಲ್ಲ, ಐತಿಹಾಸಿಕವೂ ಹೌದು. ಸರಳವಾಗಿ ಅರ್ಥ ಮಾಡಿಕೊಳ್ಳಿ. ನಿಮ್ಮ ಮೊಬೈಲ್ ಫೋನ್ನಲ್ಲಿ ನಿಮಗೆ ಪೂರ್ಣ ನಿಯಂತ್ರಣವಿದ್ದು ನಿಮಗೆ ಇಷ್ಟ ಬಂದ ಯಾವ ಆಪ್ ಅನ್ನಾದರೂ ಇನ್ಸ್ಟಾಲ್ ಮಾಡಿಕೊಳ್ಳುವಂತೆ. ಅದೇ ರೀತಿ ಭಾರತಕ್ಕೆ ರಫೇಲ್ ವಿಮಾನದ ಸಿಸ್ಟಮ್ಗೆ ಪೂರ್ಣ ಪ್ರವೇಶ ಬಂದಿದೆ. ಇದರ ಅತಿ ದೊಡ್ಡ ಲಾಭವೇನೆಂದರೆ ಭಾರತ ತನ್ನ ಸ್ವಂತ ಆಯುಧಗಳನ್ನು ರಫೇಲ್ ವಿಮಾನದ ಮೇಲೆ ಸುಲಭವಾಗಿ ಸೇರಿಸಿಕೊಳ್ಳಬಹುದು. ಇಲ್ಲಿ ಸ್ವಂತ ಆಯುಧಗಳೆಂದರೆ ಸಾಮಾನ್ಯವಲ್ಲ, ಶತ್ರುವಿಗೆ ನಿದ್ರೆಯನ್ನು ಕಸಿದುಕೊಳ್ಳುವ ಶಕ್ತಿಶಾಲಿ ಮಿಸೈಲ್ಗಳು. ಮೊದಲು ಅಸ್ತ್ರ ಮಿಸೈಲ್ ಬಗ್ಗೆ ಮಾತನಾಡೋಣ. ಇದು ಭಾರತ ತಯಾರಿಸಿದ ಆಕಾಶದಿಂದ ಆಕಾಶಕ್ಕೆ ಆಕ್ರಮಣ ಮಾಡುವ ಮಿಸೈಲ್. ಅಸ್ತ್ರ ಮಾರ್ಕ್ 1 ಈಗಾಗಲೇ ತನ್ನ ಸಾಮರ್ಥ್ಯವನ್ನು ಸಾಬೀತುಪಡಿಸಿದೆ. ಈಗ ಅಸ್ತ್ರ ಮಾರ್ಕ್ 2 ಮತ್ತು ಮಾರ್ಕ್ 3 ಮೇಲೆ ಕೆಲಸ ನಡೆಯುತ್ತಿದೆ. ಕಲ್ಪಿಸಿಕೊಳ್ಳಿ, ರಫೇಲ್ ವಿಮಾನದಂತಹ ಅತ್ಯಾಧುನಿಕ ರೇಡಾರ್ನೊಂದಿಗೆ ಅಸ್ತ್ರ ಮಾರ್ಕ್ 3 ಮಿಸೈಲ್ ಸೇರಿಸಿದರೆ ಶತ್ರುವಿಗೆ 300 ಕಿಲೋಮೀಟರ್ ದೂರದಿಂದಲೇ ಅಪಾಯ ತಿಳಿಯುತ್ತದೆ. ಹಲವು ಬಾರಿ ಆಕ್ರಮಣ ಎಲ್ಲಿಂದ ಬಂದಿತು ಎಂದು ಶತ್ರುವಿಗೂ ತಿಳಿಯದೇ ಇರಬಹುದು. ಮುಂದೆ ಸೀರೀಸ್ ಮಿಸೈಲ್ಗಳು. ರುದ್ರಂ 1, 2 ಮತ್ತು 3 ಮಿಸೈಲ್ಗಳು ಶತ್ರುವಿನ ರೇಡಾರ್ಗಳು ಮತ್ತು ಆಕಾಶ ರಕ್ಷಣಾ ವ್ಯವಸ್ಥೆಗಳನ್ನು ಹುಡುಕಿ ನಾಶ ಮಾಡುತ್ತವೆ. ಅಂದರೆ ಯುದ್ಧ ಶುರುವಾಗುವ ಮೊದಲೇ ಶತ್ರು ನೋಡಲಾರದು, ಕೇಳಲಾರದು. ನೋಡಲಾರದಿದ್ದರೆ, ಕೇಳಲಾರದಿದ್ದರೆ ಹೇಗೆ ಹೋರಾಡುತ್ತಾನೆ? ಇಂತಹ ಸಾಮರ್ಥ್ಯ ಯಾವ ಯುದ್ಧದಲ್ಲೂ ಬಲವನ್ನು ಭಾರತದ ಕಡೆಗೆ ತಿರುಗಿಸುತ್ತದೆ. ಭಾರತದಲ್ಲಿ ತಾರಾನಂತಹ ನಿಖರ ಮತ್ತು ಮಾರಕ ಬಾಂಬ್ಗಳಿವೆ. ಇವು ಹೆಚ್ಚಿನ ವೇಗ ಮತ್ತು ಕಡಿಮೆ ಎಳಿತವುಳ್ಳ ಬಾಂಬ್ಗಳು. ಅತ್ಯಂತ ನಿಖರ ಗುರಿಗಳನ್ನು ತಲುಪುವಲ್ಲಿ ಪ್ರಸಿದ್ಧ. ಇಲ್ಲಿಯವರೆಗೂ ರಫೇಲ್ ವಿಮಾನಕ್ಕಾಗಿ ವಿದೇಶಿ ಮತ್ತು ದುಬಾರಿ ಬಾಂಬ್ಗಳನ್ನು ಖರೀದಿಸಬೇಕಿತ್ತು. ಆದರೆ ಇನ್ನು ಮುಂದೆ ರಫೇಲ್ ವಿಮಾನದಿಂದ ಭಾರತದ ಸ್ವಂತ ತಾರಾ ಬಾಂಬ್ಗಳನ್ನೇ ಬಿಡುಗಡೆ ಮಾಡುತ್ತದೆ. ಇದರಿಂದ ವೆಚ್ಚ ಕಡಿಮೆಯಾಗುತ್ತದೆ, ಶಕ್ತಿ ಹಲವು ಪಟ್ಟು ಹೆಚ್ಚಾಗುತ್ತದೆ. ಭಾರತ ಹೊಸ ತಲೆಮಾರಿನ ಆಕಾಶದಿಂದ ದೂರದಿಂದ ಆಕ್ರಮಣ ಮಾಡುವ ಕ್ರೂಸ್ ಮಿಸೈಲ್ಗಳ ಮೇಲೂ ಕೆಲಸ ಮಾಡುತ್ತಿದೆ. ಈ ಮಿಸೈಲ್ಗಳನ್ನು ರಫೇಲ್ ವಿಮಾನದಿಂದ ಬಿಡುಗಡೆ ಮಾಡಿದರೆ 100 ಕಿಲೋಮೀಟರ್ ದೂರದಲ್ಲಿರುವ ಶತ್ರುವಿನ ಬೇಸ್ಗಳನ್ನು ನಾಶ ಮಾಡಬಹುದು. ರಫೇಲ್ ವಿಮಾನಕ್ಕೆ ಗಡಿ ದಾಟುವ ಅಗತ್ಯವಿಲ್ಲ. ಗಡಿಯಲ್ಲೇ ಇದ್ದು ಶತ್ರುವನ್ನು ಗುರಿಯಾಗಬಹುದು. ಇದನ್ನೇ ಸ್ಟ್ಯಾಂಡ್ ಆಫ್ ಸಾಮರ್ಥ್ಯ ಎನ್ನುತ್ತಾರೆ. ಹಿಂದೆ ಯಾವ ಹೊಸ ಆಯುಧವನ್ನಾದರೂ ರಫೇಲ್ ವಿಮಾನದಲ್ಲಿ ಸೇರಿಸಬೇಕೆಂದರೆ ಡಸಾಲ್ಟ್ ಕಂಪನಿಯಿಂದ ವಿಶೇಷ ಅನುಮತಿ ಪಡೆಯಬೇಕು. ಹೊಸ ಒಪ್ಪಂದಗಳಿಗೆ ಸಹಿ ಮಾಡಬೇಕು. ಇದಕ್ಕೆ ವರ್ಷಗಳು ತಗಲುತ್ತಿದ್ದವು. ಆದರೆ ಈ ಹೊಸ ಒಪ್ಪಂದದಲ್ಲಿ ಎಲ್ಲವೂ ಮುಂಚಿತವಾಗಿಯೇ ಇದೆ. ಅಂದರೆ ವಿಮಾನ ಭಾರತಕ್ಕೆ ಬಂದ ಕೂಡಲೇ ಮೊದಲ ದಿನದಿಂದಲೇ ಪೂರ್ಣ ಶಕ್ತಿಯೊಂದಿಗೆ ಕಾರ್ಯಾಚರಣೆಗೆ ಸಿದ್ಧವಾಗಿರುತ್ತದೆ. ಇದೇ ಈ ಒಪ್ಪಂದದ ಅತಿ ದೊಡ್ಡ ಬಲ. ಈಗ ಪ್ರಶ್ನೆ ಏನೆಂದರೆ, ಇಷ್ಟು ಲಾಭದಾಯಕ ಒಪ್ಪಂದವಾದರೆ ಇದನ್ನು ಯಾಕೆ ದುಬಾರಿ ಎನ್ನುತ್ತಾರೆ? ಯಾರು ಈ ದಿನ ಬೆಲೆಯನ್ನು ಮಾತ್ರ ನೋಡುತ್ತಾರೋ ಅವರಿಗೆ ಇದು ಭಾರವಾಗಿ ಕಾಣುತ್ತದೆ. ಆದರೆ ಬರುವ 40 ಅಥವಾ 50 ವರ್ಷಗಳ ಭಾರತವನ್ನು ನೋಡುವವರಿಗೆ ಇದು ಅತ್ಯಗತ್ಯ ಹೂಡಿಕೆಯಾಗಿ ಕಾಣುತ್ತದೆ. ವಿಮಾನವೆಂದರೆ ತ್ವರಿತವಾಗಿ ಬದಲಾಯಿಸಬಲ್ಲ ವಸ್ತುವಲ್ಲ. ರಫೇಲ್ ವಿಮಾನ ದೀರ್ಘಕಾಲದವರೆಗೂ ಭಾರತೀಯ ವಾಯುಸೇನೆಯ ಮುಖ್ಯ ಭಾಗವಾಗಿರುತ್ತದೆ. ಈ ಒಪ್ಪಂದದ ಮೂಲಕ ಭಾರತಕ್ಕೆ ಬಂದ ಅತಿ ದೊಡ್ಡ ಬಲ ಕಾರ್ಯತಂತ್ರದ ಸ್ವಾತಂತ್ರ್ಯ. ಇನ್ನು ಮುಂದೆ ಯಾವ ಹೊಸ ಆಯುಧಕ್ಕಾಗಿಯೂ ವಿದೇಶಿ ದೇಶದ ಅನುಮತಿ ಪಡೆಯುವ ಅಗತ್ಯವಿಲ್ಲ. ಭಾರತವೇ ನಿರ್ಧರಿಸುತ್ತದೆ ಯಾವಾಗ ಮತ್ತು ಏನು ಬಳಸಬೇಕೆಂದು. ಫ್ರಾನ್ಸ್ ದೇಶ ತನ್ನ ಮುಖ್ಯ ಸಿಸ್ಟಂಗಳವರೆಗೂ ನಂಬಿಕೆ ತೋರಿಸಿದೆ. ಇದು ಎರಡು ದೇಶಗಳ ನಡುವಿನ ಸಂಬಂಧ ಕೇವಲ ಖರೀದಿ ಮತ್ತು ಮಾರಾಟ ಮಾತ್ರವಲ್ಲ, ಆಳವಾದ ಭಾಗೀದಾರಿಕೆ ಎಂದು ತೋರಿಸುತ್ತದೆ. ಈ ನಿರ್ಧಾರ ಪಾಕಿಸ್ತಾನ ಮತ್ತು ಚೀನಾ ದೇಶಗಳವರೆಗೂ ಸ್ಪಷ್ಟವಾಗಿ ಕೇಳಿಸುತ್ತಿದೆ. ಪಾಕಿಸ್ತಾನದ F-16 ವಿಮಾನಗಳ ಮೇಲೆ ಇನ್ನೂ ಅಮೆರಿಕದ ನಿಯಂತ್ರಣವಿದೆ. ಆದರೆ ಭಾರತದ ರಫೇಲ್ ವಿಮಾನ ಸಂಪೂರ್ಣವಾಗಿ ಭಾರತದ ಕೈಯಲ್ಲಿರುತ್ತದೆ. 114 ರಫೇಲ್ ವಿಮಾನಗಳೆಂದರೆ ಭಾರತೀಯ ವಾಯುಸೇನೆಯಲ್ಲಿ ಹೊಸ ಶಕ್ತಿ ಮತ್ತು ಹೊಸ ಸ್ಕ್ವಾಡ್ರನ್ಗಳು ಸೇರ್ಪಡೆಯಾಗುವುದು. ಹಿಮಾಲಯದಿಂದ ಹಿಂದೂ ಮಹಾಸಾಗರದವರೆಗೂ ಭಾರತದ ಸ್ಥಾನ ಮತ್ತಷ್ಟು ಬಲವಾಗುತ್ತದೆ. ಮೊತ್ತಕ್ಕೆ ನೋಡಿದರೆ ಈ ಒಪ್ಪಂದ ದುಬಾರಿಯಾಗಿ ಕಾಣಬಹುದು. ಆದರೆ ಭಾರತದ ಭದ್ರತೆಗೆ
ಇದು ಅತೀ ಕಡಿಮೆ ಬೆಲೆಯ ಭೀಮಾ. ಭಾರತದ ಆಯುಧಗಳೊಂದಿಗೆ ಹಾರುವ ರಫೇಲ್ ವಿಮಾನ ಭಾರತದ ಆಕಾಶ ಆಧಿಪತ್ಯಕ್ಕೆ ಹೊಸ ಅಧ್ಯಾಯ ಬರೆಯುತ್ತದೆ. ಈ ಒಪ್ಪಂದದಲ್ಲಿ ಇನ್ನೊಂದು ದೊಡ್ಡ ಲಾಭ ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮದೊಂದಿಗಿನ ಸಂಬಂಧ. ರಫೇಲ್ ವಿಮಾನದ ಹಲವು ಭಾಗಗಳು ಭಾರತದಲ್ಲೇ ತಯಾರಾಗುವುದರಿಂದ ನಮ್ಮ ಖಾಸಗಿ ಕಂಪನಿಗಳಿಗೆ ಕೆಲಸ ಸಿಗುತ್ತದೆ. ಭಾರತದ ಇಂಜಿನಿಯರ್ಗಳಿಗೆ ಫ್ರಾನ್ಸ್ನ ಅಧುನಾತನ ತಂತ್ರಜ್ಞಾನವನ್ನು ಕಲಿಯುವ ಅವಕಾಶ ಬರುತ್ತದೆ. ಈ ಅನುಭವ ಬರುವ ತೇಜಸ್ ಮಾರ್ಕ್ 2 ಮತ್ತು AMCAನಂತಹ ಸ್ವದೇಶಿ ಯೋಜನೆಗಳನ್ನು ಮತ್ತಷ್ಟು ಬಲಪಡಿಸುತ್ತದೆ. ಅಂದರೆ ಒಂದೇ ನಿರ್ಧಾರದೊಂದಿಗೆ ಭಾರತ ಇಂದು ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುತ್ತದೆ, ಬರುವ ದಿನಗಳ ಅಡಿಪಾಯಗಳನ್ನು ಬಲಪಡಿಸುತ್ತಿದೆ. ಈಗ ನಿಮ್ಮ ಅಭಿಪ್ರಾಯ ಹೇಳುವುದು ತುಂಬಾ ಮುಖ್ಯ. ನಿಮಗೇನನಿಸುತ್ತದೆ? 114 ರಫೇಲ್ ಯುದ್ಧ ವಿಮಾನಗಳನ್ನು ಖರೀದಿಸುವುದು ಮತ್ತು ಅದರಲ್ಲಿ ಭಾರತದ ಆಯುಧಗಳನ್ನು ಸೇರಿಸುವುದು ಎಷ್ಟು ಸರಿಯಾದ ನಿರ್ಧಾರ? ಈ ಹೆಜ್ಜೆ ಭಾರತವನ್ನು ಬರುವ ಅಪಾಯಗಳಿಂದ ಮತ್ತಷ್ಟು ಭದ್ರಗೊಳಿಸುತ್ತದೆಯೇ? ದೇಶದ ಭದ್ರತೆಯೊಂದಿಗೆ ಸಂಬಂಧವಿರುವ ಈ ವಿಷಯದ ಮೇಲೆ ನಿಮ್ಮ ಸ್ಪಷ್ಟ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಪ್ಪದೆ ಬರೆಯಿರಿ. ನಿಮಗೆ ಈ ಮಾಹಿತಿ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹ ಸರಳ ಮತ್ತು ನಿಜವಾದ ಮಾಹಿತಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಜೈ ಹಿಂದ್, ಜೈ ಭಾರತ್.